ನೀರು ಬರೋದಿಲ್ಲ ಹಾಗೆ ಅಂತ ಹೇಮಾವತಿಯಿಂದ. ಮತ್ತೆ ನಮ್ಮ ಬಹಳ ಧೀಮಂತ ನೇತಾರ ನಮ್ಮ ಸತ್ಯನಾರಾಯಣ ಅವ್ರು ಸಿಟ್ಟೆ ಆಗ್ಬಿಟ್ರು ನನ್ನ ಮೇಲೆ. ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಜನಗಳಿಗೆ, ಹಿಂಗೆಲ್ಲ ಹೇಳಬಾರದು ನೀವು, ಹೆಂಗ್ ಬರ್ತದೆ ನೀರು, ಸಾಧ್ಯವಿಲ್ಲ ಅಂತ. ಇಲ್ಲ, ನೀವು ಒಪ್ಕೊಳ್ಳಿ ನೀರು ಬರ್ತದೆ ಅಂತ. ಮತ್ತೆ ಅದನ್ನ ಹೋದ್ಮೇಲೆ ಜಯಚಂದ್ರ ಅವರು, ರಾಜೇಶ್ ಗೌಡ್ರು ಎಲ್ಲ ಸೇರಿ ಅಟಕ್ ಬಿದ್ದು ಅವತ್ತಿನ ಮುಖ್ಯಮಂತ್ರಿನ ಆ ಕೆರೆ ಮೇಲೆ ಕರ್ಕೊಂಡು ಬಂದಿದ್ದೆ ಸತ್ಯನಾರಾಯಣ ಆಡಳಿತಾತ್ಮಕ ಮಂಜೂರಾತಿಯನ್ನ ಆ ಕೆರೆಗೆ ದೊರಕಿಸ್ಕೊಟ್ಟಿದ್ದು. ಅದಾದ ನಂತರ ಜಯಚಂದ್ರ ಅವರು ಹೋರಾಟ ಮಾಡಿದ್ರು. ಅವರೆಲ್ಲರೂ ಸೇರಿ ಕೊನೆಗೆ ಆ ಕೆರೆಗೆ ಎಷ್ಟು ಸರಿ ಕೋಡಿ ಬಿತ್ತು. ನಮ್ಮ ನರಸಿಂಹಮೂರ್ತಿಗಳಿದ್ದಾರೆ ಇಲ್ಲಿ, ಮೂರ್ತಿ ಮಾಸ್ಟರ್ ಏನಣ್ಣ, ಹೌದಾ? ಇವತ್ತು ನಮ್ಗಿನ್ನ ಜಾಸ್ತಿ ನಮ್ಮ ರಘುವೀರ ರೆಡ್ಡಿ ಅವರು ಹೇಳ್ತಾ ಇರ್ತಾರೆ, ಅಲ್ಲಿಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ, ಸೀಪೇಜ್ ಅಲ್ಲಿಗೆ ಜಾಸ್ತಿ ಅಂತ. ಆ ತರ ಒಂದು ಮೂಮೆಂಟ್, ಒಂದು ಜನಾಂದೋಲನ ಹುಟ್ಟಾಕ್ಬೇಕು ನಾವು. ಅದರಿಂದ ಏನಾಗುತ್ತೆ ಏನಾಗಲ್ಲ ಅದೆಲ್ಲ ಬೇರೆ ಪ್ರಶ್ನೆ. ಇವತ್ತು ನಮ್ಗೆ ನಮ್ಮ ತಾಲೂಕಿಗೆ ಇವತ್ತು ಅಪ್ಪರ್ ಭದ್ರಾ ಬರ್ತಾ ಇದೆ. ನಮಗ್ ನೀರಂದ್ರೇನು, ನೀರ್ನ ಒಂದು TMC ನೀರ್ ಅಂತ ಹೇಳಿದ್ರೆ ಎಷ್ಟು ಗನಾಡಿ ಇರುತ್ತೆ ನಮಗೆ ಗೊತ್ತೇ ಇಲ್ಲ. ಒಂದು 1000 ಗನಾಡಿ ಉದ್ದ ಅಗಲ ಎತ್ತರ ಇಷ್ಟಾದ್ರೆ 1 TMC ನೀರಂತ. ನಮ್ಗೆಲ್ಲ ಅದು ಗೊತ್ತೇ ಇರಲಿಲ್ಲ. ನಮ್ಗೆ 5 TMC ನೀರು ಕೊಡಿ, 6 TMC ನೀರು ಕೊಡಿ ಹಿಂಗ್ ಕೇಳ್ತಾ ಇದ್ವಿ ನಾವು. ನಮ್ಗೆ ಅದ್ರ ಬೆಲೆನೇ ಗೊತ್ತಿರಲಿಲ್ಲ. ಹಾಗೆ ನಾವು ಹೋರಾಟ ಶುರು ಮಾಡಿದ್ವಿ 1998ರಲ್ಲಿ ನಾವು ನೀರಾವರಿ ಹಕ್ಕೊತ್ತಾಯ ಅಂತ ಶುರು ಮಾಡಿದ್ವಿ. ಇದೇನು ವಿಶೇಷವಾದ ಪದ ಇದು, ಹಕ್ಕೊತ್ತಾಯ, ನಮ್ಮ ಹಕ್ಕುಗಳಿಗಾಗಿ ಒತ್ತಾಯ ಅಂತ ಶುರು ಮಾಡಿದ್ವಿ. ಅದರ ಫಲವಾಗಿ ಇವತ್ತು ನಮ್ಮ ಜಿಲ್ಲೆಗೆ ಹೇಮಾವತಿ ಬರ್ತಾ ಇದೆ, ಎತ್ತಿನಹೊಳೆ ಬರ್ತಾ ಇದೆ, ಅಪ್ಪರ್ ಭದ್ರಾ ಬರ್ತಾ ಇದೆ. ಮೊನ್ನೆ ಯಾರೋ ಒಬ್ರು ಹಿರಿಯ ರಾಜಕೀಯ ಮುತ್ಸದ್ದಿ ನೀರಾವರಿ ತಜ್ಞರು ಹೇಳ್ತಾ ಇದ್ರು, ಶುರು ಮಾಡಿದ್ದು 5-6 ಸಾವಿರ ಕೋಟಿನಲ್ಲಿ. ನಿಜಲಿಂಗಪ್ಪನವ್ರ ಕಾಲದಲ್ಲಿಗೆ ಆ ಅಪ್ಪರ್ ಭದ್ರಾ ಯೋಜನೆ ಏನ್ ಮಾಡಿದ್ರೆ ಕೇವಲ 300-400 ಕೋಟಿಗೆ ಆಗ್ಬಿಡುತ್ತೆ. ಅವ್ರೇನೋ ಅಲ್ಲಿ ವಸ್ತುದಲ್ಲಿ ಅವ್ರಿಗೆ ಡಿಫೀಟ್ ಆದ್ರು ಅಂತ ಕಾಣ್ತಾರೆ, ಸೋತ್ರಲ್ಲ. ಆ ಸಿಟ್ಟಿಗೆ ಪಾಪ ಅವ್ರಿಗೆ ಅದು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಡಿಕೆ ಸಲ್ಲಿಸಿದ್ವು. ಅವರು KC ರೆಡ್ಡಿ ಅಂತ, ನಿಮ್ಗೆಲ್ಲ ಗೊತ್ತು ಜಯಣ್ಣವ್ರೆ. KC ರೆಡ್ಡಿ ಸಮಿತಿಯನ್ನ ರಚನೆ ಮಾಡಿ ಅವರು ಅದರ ಅಂದಾಜನ್ನ ತಯಾರು ಮಾಡಲಿಕ್ಕೆ ಹೇಳಿದ್ರು. ಅವಾಗಿದ್ದೆಷ್ಟು 3,500-4,000 ಕೋಟಿ. ಕುಮಾರಸ್ವಾಮಿ ಅವರಿಗೆ ಅವಾಗಲೇ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನೊಂದು 2-3 ವರ್ಷ ಅವ್ರ ಕಾಲದಲ್ಲೇ ನೀರು ಬರ್ತಿತ್ತೇನೋ ಅಂತ ಅವ್ರು ಅಡಿಗೆಲ್ಲ ಹಾಕಿದ್ರು ಅದನ್ನ. ಅದಾದ ನಂತರ ಇವತ್ತು ಅದ್ರ ವೆಚ್ಚ ಎಷ್ಟು ವರ್ಕೆರಣ್ಣ? 27,000 ಕೋಟಿ ಮೀರ್ತಾ ಇದೆ. ಎತ್ತಿನಹೊಳೆಗೆ ಈಗಾಗಲೇ ಹತ್ತತ್ರ 30,000 ಕೋಟಿ ಬೇಕು ಅಂತ. ಬರೀ 2 ಯೋಜನೆಗಳಿಗೆ 60,000 ಕೋಟಿ ಆದ್ರೆ ಈ ನಾಡಿನ ನೀರಾವರಿ ಯೋಜನೆಗಳ ಕತೆ ಏನು? ಹಿಂದೆಲ್ಲ ನಮ್ಗೆ 8-10 ವರ್ಷಗಳ ಹಿಂದೆ ನಮ್ಮ ನೀರಾವರಿ ಬಡ್ಜೆಟ್ ಎಷ್ಟಿತ್ತು, ನಮ್ಮ ರಾಜ್ಯದ ಬಡ್ಜೆಟ್ ಎಷ್ಟಿತ್ತು, ನಮ್ಮ ರಾಜ್ಯದ ಬಡ್ಜೆಟ್ ಇವತ್ತು 2 ಯೋಜನೆಗಳು ನಾವು ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ವ್ಯವಸ್ಥೆಗಳು ಹೇಗಿದ್ದಾವೆ ಇದನ್ನ ನಾವು ಕೇಳಬಾರ್ದೇನು? ಅದಕ್ಕಾಗಿ ಈ ಮೂವ್ಮೆಂಟ್, ಅದಕ್ಕಾಗಿ ಈ ಆಂದೋಲನ, ನಮ್ಮ ಹಕ್ಕುಗಳನ್ನ, ನಮ್ಮ ರೈಟ್ಸ್ ಅನ್ನ ಕೇಳಲಿಕ್ಕೆ ನಮ್ದು ಆಂದೋಲನ ಎಲ್ಲ ಮಾಡ್ಬೋದು. ನಾನು ಮತ್ತೆ ಯೋಚನೆ ಮಾಡಿದೆ, ನೀರಾವರಿ ಬರ್ತಾ ಇದೆ, ಇನ್ನೂ ಆಗ್ಬೇಕು, ಅದು ಹೋರಾಟ ಚಾಲ್ತಿಯಲ್ಲಿರುತ್ತೆ. ಆದ್ರೆ ನಮ್ಮ ಮಧ್ಯ ಕರ್ನಾಟಕಕ್ಕೆ 371J ಆ ವಿಷಯ ಪ್ರಸ್ತಾಪ ಮಾಡಬೇಕು ಅಂತೇಳಿ ಗೋವಿಂದರಾಜ್ ಸಾಹೇಬ್ರಿಗೆ ಹೇಳಿದೆ. ಅಂದ್ರೆ ಅದು ಅವ್ರು ಸರಿಯಾಗಿ ಈ ಶಬ್ದದಲ್ಲಿ ಗೊತ್ತಾಗ್ಲಿಲ್ಲ. ಲೋಕಸಭೆಯಲ್ಲಿ ಅದನ್ನ ಮಂಡಿಸಿ ವಿಶೇಷವಾದ ಸವಲತ್ತುಗಳನ್ನು ಕೊಡಬೇಕು, ಅತಿ ಹಿಂದುಳಿದಂತ ವರ್ಗ ಇರುವಂತ ಅಥವಾ ಜಾಗಗಳಿರುವಂತ ಜಿಲ್ಲೆಗಳು ಹಾಗೆ ಅಂತೇಳಿ ಕಲ್ಯಾಣ ಕರ್ನಾಟಕವನ್ನ ಅವರು ವಿಶೇಷ ಕಾಲಂನ ಅಡಿನಲ್ಲಿ ಗುರುತಿಸಿ ಕೊಟ್ರು. ಇವತ್ತು ನಿಮ್ಮೂರು ಗ್ರಾಮ ಪಂಚಾಯತಿ ಕೂಡ ಆ ಹೈದರಾಬಾದ್ ಕರ್ನಾಟಕದ ವ್ಯಕ್ತಿ ಆಯ್ಕೆ ಆಗ್ತಾನೆ. ಇಷ್ಟು ಪರ್ಸೆಂಟು ಅವ್ರಿಗೆ ನಾವು ಹುದ್ದೆ ತುಂಬಿ ಆಮೇಲೆ ಇನ್ನು ಉಳಿದಂತ ಅಷ್ಟು ಜಿಲ್ಲೆಗಳಿಗೆ, ಇನ್ನು 24 ಜಿಲ್ಲೆಗಳಿಗೆ ಹುದ್ದೆಗಳನ್ನ ಕೊಡಬೇಕು ಹಾಗೆ ಅಂತ. ಬಹಳ ಸಂತೋಷ, ಕೊಡಿ. ಆದ್ರೆ ನಂಜುಂಡಪ್ಪ ವರದಿ ಪ್ರಕಾರ ನಾವೆಲ್ಲ ಅತ್ಯಂತ ಹಿಂದುಳಿದಂತ ತಾಲೂಕಿನಲ್ಲಿ ಇರೋವಂಥವ್ರು ಅಲ್ವಾ ಸಾಹೇಬ್ರೆ? ಕನಕಪುರ ಕೂಡ ಅವಾಗ ಸೇರಿತ್ತು. ಈಗೆಲ್ಲ ಅಭಿವೃದ್ಧಿ ಆಗಿರ್ಬೋದು ಸ್ವಲ್ಪ. ನಾವು ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ದೃಷ್ಟಿಯಿಂದ ಕೂಡ ನಾವು ಹಿಂದುಳಿದಿದ್ದೇವೆ.
ಹಾಗಾಗಿ ಇವ್ರನ್ನ ಅತಿ ಹಿಂದುಳಿದಂತ ತಾಲೂಕು ಅಂತ ಗುರುತಿಸ್ಬೇಕು ಅಂತ ಹೇಳಿ ನಂಜುಂಡಪ್ಪನವರು ಈ ಜಿಲ್ಲೆಗಳನ್ನೆಲ್ಲ ಸೇರಿಸಿದ್ರು. ಹಾಗಾದ್ರೆ ನಾವ್ಯಾರು ಅಂತ ಹೈದರಾಬಾದ್ ಕರ್ನಾಟಕ ಅಷ್ಟೇ ನೀವು ಎಲ್ಲ ಔದ್ಯೋಗಿಕ ಶೈಕ್ಷಣಿಕ ಮೀಸಲಾತಿಯನ್ನ ಎಲ್ಲೋ ಒಂದು ತುಮಕೂರು ಯೂನಿವರ್ಸಿಟಿಲಿ ಒಂದು 200 ಹುದ್ದೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 70-80 ಹುದ್ದೆಗಳು ಅವ್ರಿಗೆ ಕೊಡ್ಬೇಕು ನಾವು. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಿಧಾನಗತಿಯಲ್ಲಿ ಇದು ಇಡೀ ರಾಜ್ಯವನ್ನ ಆವರಿಸ್ತಾ ಇದೆ. ಕರಾವಳಿ ಕರ್ನಾಟಕಕ್ಕೂ ಅನ್ಯಾಯ ಆಗಿದೆ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಇದರಿಂದ ಅನ್ಯಾಯ ಆಗ್ತಾ ಇದೆ. ಈ ತರದ ಹಲವು ನಮ್ಮ ರೈಟ್ಸ್ ಅನ್ನ ಕೇಳುವಂತ ಒಂದು ವೇದಿಕೆ ಆಗ್ಬೇಕು. ಅಲ್ಲಿ ನೀರಾವರಿ ಚರ್ಚೆ ಆಗ್ಬೇಕು, ಅಲ್ಲಿ ಅಭಿವೃದ್ಧಿ ಚರ್ಚೆ ಆಗ್ಬೇಕು, ಅಲ್ಲಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆದಂತ ಅನ್ಯಾಯಗಳನ್ನ ನಾವು ಚರ್ಚೆ ಮಾಡಬೇಕು. ಹಾಗೆ ಅಂತೇಳಿ ನಮ್ಮ ಹುಡುಗರಿಗೆ ಹೇಳ್ದೆ ಇಲ್ಲ, ಇದು ಮಧ್ಯ ಕರ್ನಾಟಕ ಹಕ್ಕೊತ್ತಾಯ ಅಂತೇಳಿ ಮಧ್ಯ ಕರ್ನಾಟಕದ ಹಕ್ಕುಗಳಿಗಾಗಿ ನಾವು ಒತ್ತಾಯ ಮಾಡುವಂತ ವೇದಿಕೆಯಾಗಿ ಈ ಒಂದು ಇದನ್ನ ಆಂದೋಲನವನ್ನು ನಾವು ಬಳಸ್ಕೊಳ್ಬೇಕು ಹಾಗೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಎಲ್ಲಾ ಕಡೆ ಚರ್ಚೆ ಮಾಡ್ತೇನೆ. ಇಲ್ಲಿ ಈ ಜಾತಿ ಇಲ್ಲ, ಈ ವೇದಿಕೆಗೆ ಜಾತಿ ಇಲ್ಲ. ಹಂಗಾಗಿ ನಮ್ಮ ಮಡ್ಕಳಿ ನಾಗರಾಜಣ್ಣವರು ಮೀಸಲಾತಿ ಹೇಳ್ದ, ನಾನು ಯಾರು ಕಿವಿಗೆ ಹೋಗಿ ಹೇಳಪ್ಪ ಅಂತ ಹೇಳ್ದೆ. ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಇರುವಂತ ವೇದಿಕೆ ಇದು, ಎಲ್ಲರಿಗೂ ಸೇರಿದಂತ ವೇದಿಕೆ. ಈ ಹಕ್ಕೊತ್ತಾಯ ಸಮಿತಿ ಮಾಡಿರುವಂತ ವೇದಿಕೆ ಹಾಗೆ ಅಂತ ಅದ್ರನ್ನು ಜನಾಂಗದ ವಿಷಯ ಚರ್ಚೆ ಮಾಡುದು. ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿಗೆ ಅನ್ಯಾಯ ಆದ್ರೂ ಕೂಡ ಶ್ರೀಮಠ ಅವರ ಜೊತೆನಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಯಾವತ್ತೂ ಸಿದ್ಧ ಇದೆ. ಅದರಲ್ಲೂ ಪ್ರಾದೇಶಿಕವಾಗಿ ಆಗಿರುವಂತ ಈ ಅನ್ಯಾಯ, ಈ ತರದ ಹಕ್ಕುಗಳು, ನಮ್ಮ ರೈಟ್ಸ್, ನಮ್ಮ ಇದನ್ನ ಈಗ ನಾವು ಯಾರು ಹೇಳ್ತಾ ಇದ್ರು, ಜನಾರ್ದನ ರೆಡ್ಡಿ ಅವನೇ ಹೇಳ್ತಿದ್ದ ಎಲ್ಲಿ ಇದರಲ್ಲಿ ಸಿರುಗುಪ್ಪದಲ್ಲಿ, ನೀವೇನಾದ್ರೂ ಪ್ರತ್ಯೇಕ ರಾಜ್ಯವನ್ನೇನಾದ್ರೂ ಕೇಳ್ಬಿಟ್ರೆ ನೀವು ಹಳೆ ಮೈಸೂರು ಭಾಗದವರು, ದಕ್ಷಿಣ ಕರ್ನಾಟಕದವರು ನಿಮ್ಗೆ ಚಿನ್ನದ ಪ್ಲೇಟಲ್ಲಿ ಇಟ್ಟು ಬೇರೆ ರಾಜ್ಯ ಕೊಟ್ಬಿಡ್ತಾರೆ ಅಂತ. ಯಾಕೆ? ಕೇವಲ ಬೆಂಗಳೂರು ಒಂದೇ ನಗರದಿಂದ ಸುಮಾರು 85% ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ. ಬಡ್ಜೆಟ್ನ 85% ಟ್ಯಾಕ್ಸು ಬಡ್ಜೆಟ್ಗೆ ಕೊಡುಗೆ ಹಾಕೊಡುವಂಥದ್ದು ಬೆಂಗಳೂರು.